ಹೆಸರು ಫ್ರಾನ್ಸಿಸ್ ಝೇವಿಯರ್. ನಾನು ಮೈಸೂರಿಂದ ಬಂದಿದ್ದೇನೆ ಡಿವೈನ್ ಧ್ಯಾನ ಮಂದಿರಕ್ಕೆ. ಫಸ್ಟು ನಾನು ಡಿವೈನ್ ಧ್ಯಾನ ಮಂದಿರಕ್ಕೆ ಬರೋದಕ್ಕಿಂತ ಮುಂಚೆ 2002ರಲ್ಲಿ ನಾವು ಇಲ್ಲಿಗೆ ಡಿವೈನ್ಗೆ ನಾವು ಬಂದಿದ್ದು. ಆಗ ನಾನು ಒಬ್ಬ ಕ್ರಿಶ್ಚಿಯನ್ ಆಗಿದ್ರು ನಾನು ದೇವ್ರನ್ನ ಅರಿತಿರಲಿಲ್ಲ. ಅನೇಕ ದೇವಾಲಯಗಳಿಗೆ ನನ್ನ ಸ್ನೇಹಿತರ ಜೊತೆಲಿ ಹೋಗ್ತಾ ಇದೆ. ಬಲಿ ಪೂಜೆ ಅನ್ನೋದು, ಕನ್ಫೆಕ್ಷನ್ ಅನ್ನೋದು ನನಗೇನು ಅನ್ನೋದು ಗೊತ್ತಿಲ್ಲ. ಭಾಳ ಮೋಸ ಜೀವನದಲ್ಲಿ ನಾನು ಬದುಕ್ತಾ ಇದೆ. ಗಲಾಟೆ ಮಾಡ್ತಾಯಿದೆ, ಭಯಂಕರವಾಗಿ ಡ್ರಿಂಕ್ಸ್ ಮಾಡ್ತಾಯಿದೆ, ಸ್ಮೋಕ್ ಮಾಡ್ತೋದು. ಮತ್ತು ಜೈಲಿಗೆಲ್ಲ ಹೋಗಿದ್ದೀನಿ ಫ್ರೆಂಡ್ಸ್ಗಳ ಜೊತೆಲಿ. ಮಾಡಬಾರ್ದಿದ್ದೆಲ್ಲ ಕೆಲಸಗಳನ್ನ, ಕೆಟ್ಟ ಕೆಲಸಗಳನ್ನ ಮಾಡಿ ಸುಮಾರು ಸಲ ನಾನು ಜೈಲಿಗೆ ಹೋಗಿದ್ದೀನಿ. ಆದರೂ ಯಾವ ಪೊಲೀಸಿಂದನೂ ಆಗಿರಲಿ ನಾ ಪರಿವಂತನೆ ನಾನು ಹೊಂದಿರಲಿಲ್ಲ. ಎಷ್ಟೇ ಹೊಡೆದ್ರು, ಯಾವುದೇ ರೀತಿಲಿ ಅವ್ರು ಇದು ಮಾಡಿದ್ರು ನಾನು ಪರಿವಂತನೆ ಹೊಂದಿರಲಿಲ್ಲ. ಒಂದು 4 ತಿಂಗಳು, ಒಂದು 5 ತಿಂಗಳು ನಾನು ಹೊರಗಡೆ ಇದ್ದರೆ, ಒಂದು 6 ತಿಂಗಳು, 3 ತಿಂಗಳು ನಾವು ಒಳಗಡೆ ಜೈಲಲ್ಲಿ ಇರ್ತದೆ. ಆ ರೀತಿಲಿ ನಾನು ಇದ್ದದ್ದು. ನನ್ನ ಸ್ನೇಹಿತ 97ರಲ್ಲಿ ನನಗೆ ಡಿವೈನ್ಗೆ ಕರೆದ. ಆಗ ನಾನು ಡಿವೈನ್ ಬರಬೇಕಾಯ್ತು. ಆದರೆ ಆಗ ಯಾವುದೋ ಒಂದು ಗಲಾಟೆ ಇದರಲ್ಲಿ ಪೊಲೀಸೆಲ್ಲ ಹುಡುಕುವಾಗ ನಾನು ಬರಲಿಲ್ಲ, ನಾನು ತಪ್ಪಿ ಹೋದೆ. ಆದರೆ ನನ್ನ ಸ್ನೇಹಿತರು ಇಬ್ಬರು ಅವ್ರು ಬಂದರು. ಅದು ಬಂದು ಆಗಿ 1 ವರ್ಷ ಆದಮೇಲೆ ನನಗೆ ಯಾವುದೋ ಒಂದು ಸಮಸ್ಯೆ ಉಂಟಾಯಿತು, ಗಲಾಟೆ ಆಯಿತು. ಆ ಗಲಾಟೆ ಆದಾಗ ನನಗೆ ಕೈ ಮುರಿದೋಗಿತ್ತು ಮತ್ತು ಕಾಲು ಮತ್ತು ಇದೆಲ್ಲ ಇದಾಗಿತ್ತು. ಮೋರಿಲಿ 1 ಅವರ್ ನನ್ನ ಒಂದು ಮೋರಿಲಿ ಹಾಕ್ಬಿಟ್ಟಿದ್ರು. ನಾನು ಸತ್ತೋದೆ ಅಂತಲೇ ನಾನು ತಿಳಿದಿದ್ದೆ. ನಾನು ಯಾವುದೇ ಕಾರಣಕ್ಕಾಗಲಿ ಬದುಕಲ್ಲ. ಎಲ್ಲರೂ ತಿಳಿದಿದ್ರು ಜೇವಿ ಸತ್ತೋದ ಅಂತ ಹೇಳ್ತಾಯಿದ್ರು. ಆಗ ನನಗೆ ಅಡ್ಡ ಹೆಸರು ಜೇವಿ ಅಂತ ಕರೆಯೋರು. ಈಗ ನನಗೆ ಫ್ರಾನ್ಸಿಸ್ ಝೇವಿಯರ್ ಅಂತಾರೆ. ಆ ರೀತಿಲಿರುವಾಗ ದೇವರು ನನ್ನನ್ನು ಅಲ್ಲಿ ಕಾಪಾಡಿದ್ದು ಯಾವ ರೀತಿಲಿ ಅಂತಂದರೆ, ನನಗೆ ಒಂದು ಕಲ್ಲನ್ನ ಎತ್ತಿ ನನ್ನ ತಲೆ ಮೇಲೆ ಎತ್ತಾಕಿ ಬಂದಿದ್ದರು. ಆಗ ಎತ್ತಾಕಿದಕ್ಕೆ ಬಂದಾಗ ಅಲ್ಲಿದ್ದಂಥ ಒಬ್ಬರು ಫ್ರೆಂಡ್ ಅವ್ರಿಗೆ ಹೇಳಿದರು, ಆಲ್ರೆಡಿ ಅವನು ಸತ್ತೋಗಿದ್ದಾನೆ, ಅವನ ಮೇಲೆ ತಲೆ ಮೇಲೆ ಕಲ್ಲು ಎತ್ತಾಕಿ ಯಾಕೆ ಇದು ಮಾಡ್ತೀಯ ಅಂತ. ಅಂದರೆ ನನಗೆ ವಾಕ್ಯ ಹೇಳೋದಕ್ಕಾಗ್ತಾಯಿಲ್ಲ. ಆದರೆ ವಾಕ್ಯ ಯೆಶಾಯದಲ್ಲಿದೆ 41ರಲ್ಲಿ 1ನೇ ವಾಕ್ಯದಲ್ಲಿ ಅದು ಭಾಳ ಸುಂದರವಾಗಿದೆ. ಏಕೆಂದರೆ ಅಲ್ಲಿ ದೇವರು ಅಲ್ಲಿ ಇಲ್ಲ ಅಂದಿದ್ದರೆ, ಅವತ್ತು ಆ ಬಾಯಲ್ಲಿ ಅಲ್ಲಿ ಮಾತಾಡಲಿಲ್ಲ ಅಂದಿದ್ರೆ ಅವತ್ತು ನಾನು ಸತ್ತೋಗಿರ್ತದೆ. ಅದಾದಮೇಲೆ ನೆಕ್ಸ್ಟ್ ನನಗೆ ನನ್ನ ಸ್ನೇಹಿತ ಸಿಕ್ಕಿ, ಫ್ರಾನ್ಸಿಸ್ ನೀನು ಈ ಥರ ಜೇವಿ, ನೀನು ಈ ಥರ ದೇವ್ರನ್ನ, ನೀನು ಒಂದು ಕ್ರಿಶ್ಚಿಯನವನಾಗಿ ನಿಮ್ಮ ಮನೇಲೆಲ್ಲ ಆ ದೇವ್ರನ್ನ ಆರಾಧನೆ ಮಾಡ್ತಾರಲ್ಲ, ಅದು ದೇವರಲ್ಲಪ್ಪ, ದಯವಿಟ್ಟು ಅರ್ಥ ಮಾಡ್ಕೊ, ದೇವರಲ್ಲ, ಅದು ಒಂದು ದೆವ್ವ ಅಂತ ನಾನು ಹೇಳಿದೆ. ನೀನೇ ಒಂದು ಹಿಂದೂ ಆಗಿ ಈ ರೀತಿಲಿ ಮಾತಾಡ್ತೀಯಲ್ಲ ಗುರುಸ್ವಾಮಿ ಅಂತ ಹೇಳಿದೆ. ಇಲ್ಲ ನೀವೊಂದು ಸಲ. ಅದಾದಮೇಲೆ ನಾನು ಇದೆಲ್ಲ ಸ್ವಲ್ಪ ನನಗೆ ಕ್ಲಿಯರ್ ಆಯಿತು, ಈ ಕಾಲದ ಎಲ್ಲ ಕ್ಲಿಯರ್ ಆಯಿತು. ಅದಾದಮೇಲೆ ನಾನು ಒಂದು ಕ್ರಿಶ್ಚಿಯನವೇ ಡೈಸಿ ಅಂತ ಅವನ್ನ ನಾನು ಇಷ್ಟಪಟ್ಟು ಆದಮೇಲೆ ಭಾಳ ಅವಳ ಮೇಲೆ ತುಂಬ ಇಷ್ಟ ಆಯಿತು. ಅವಳಿಗೆ ನನಗೆ ಕಾಲು ಏಟು ಬಿದ್ದಾಗ ಅವಳ ಜೊತೆಲಿ ನನಗೆ ಸಂಪರ್ಕ ಆಯಿತು, ಪ್ರೀತಿ ಆಯಿತು. ಅದಾದಮೇಲೆ ಸ್ವಲ್ಪ ಬಿಟ್ಟೋಗೋ ರೀತಿಲಿ ಆಗ್ತಿತ್ತು. ಆಗ ನಾನು ಇಷ್ಟು ನೆನೆಸಿದೆ, ಇಂಥ ಒಂದು ಮೋಸಗಾರ ನಾನು, ಇಂಥ ಒಂದು ಕೆಟ್ಟವನು ನಾನು, ನನ್ನನ್ನು ಈ ಹುಡುಗಿ ಇವತ್ತು ನನಗೆ ಕೈ ಕಾಲು ನಾಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನನ್ನು ಪ್ರೀತಿ ಮಾಡ್ತಿದ್ದಾಳಲ್ಲ ಈ ಹುಡುಗಿ. ನಾನೇ ಫಸ್ಟು ಪ್ರಪೋಸ್ ಮಾಡಿದ್ದು. ಅದಾದಮೇಲೆ ನಾನು ಇಷ್ಟು ಯೋಚನೆ ಮಾಡಿದೆ, ಈ ರೀತಿಲಿ ಇರುವಾಗ ಆ ಹುಡುಗಿ ಈಗ ನಾಳೆ ದಿನ ನಾನು ಇಂಥ ಕೆಟ್ಟವನಂತಂದು ಬಿಟ್ಟು ಹೊಂಟೋದ್ರೆ ನನಗೆ ಯಾರಿದ್ದಾರೆ. ಆಗ ಅದಾದಮೇಲೆ ಸ್ವಲ್ಪ ಆಗಿ ಪ್ರೀತಿ ಕಂಟಿನ್ಯೂ ಆಯಿತು. ಅದಾದಮೇಲೆ ನನ್ನ ಸ್ನೇಹಿತ ಹೇಳ್ದ. ಆಗ ಸ್ವಲ್ಪ ನನ್ನ ಮಿಸ್ಸಸ್ಗೆ ಆಗ ಮದುವೆ ಆಗಲಿಲ್ಲ, ಲವ್. ಆಗ ನಮ್ಮ ಮಿಸ್ಸಸ್ಗೆ ಇವಿಲ್ ಸ್ಪಿರಿಟ್ ಅಟ್ಯಾಕ್ ಆಯಿತು, ಅಂದರೆ ದೆವ್ವ ಅದು ಹಿಡಿತು. ಮತ್ತು ಅವಳಿಗೆ ಅಫೆಂಡಿಸ್ ಇತ್ತು. ಆಗ ನನ್ನ ಸ್ನೇಹಿತ ಹೇಳ್ದ, ಫ್ರಾನ್ಸಿಸ್ ಈ ಥರ ಅಲ್ಲಿ ನಿಮ್ಮ ಡೈಸಿನ ಕರ್ಕೊಂಡು ಬಾ ಅಂತ ಹೇಳ್ದ. ಅಲ್ಲಿ ಹೋದಾಗ ನನಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಪ್ರೇಯರ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ಕ್ರಿಶ್ಚಿಯನ್ ಆಗಿದ್ರೆ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ನಾನು ಪ್ರೇಯರ್, ಆಮೇಲೆ ಆನಂದ್ ಬ್ರದರ್ ಅವರೆಲ್ಲ ಪ್ರೇಯರ್ ಮಾಡಿದ್ರು. ಅವಳ ಮೇಲೆ ಸ್ಪಿರಿಟ್ ಎಲ್ಲ ಇರೋದೆಲ್ಲ ಬಂತು. ಅದಾದಮೇಲೆ ತಿರ್ಗಾ ಅದು ಡೆಲಿವರಿ ಆಯಿತು. ಮತ್ತು ತಿರ್ಗಾ ಬಂದಾಗ ಅಫೆಂಡಿಸು ಅಂತ ಹೇಳಿ ನಾವು ಒಂದು ಹಾಸ್ಪಿಟ್ಲಿಗೆ, ಶಂಕರ್ ನರಸಿಂಹ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಆದಮೇಲೂ ಮತ್ತೆ ಅವಳಿಗೆ ಮೈ ಮೇಲೆ ಬಂದಾಗ ಅಲ್ಲಿ ಹಾಸ್ಪಿಟ್ಲಲ್ಲಿ ಇರೋರೆಲ್ಲ ಹೇಳ್ತಾಯಿದ್ದೆ, ಇವಳಿಗೆ ಬೇರೆ ಥರದ್ದೇನೂ ಇಲ್ಲ, ಈ ಥರ ಪ್ರಾಬ್ಲಮ್ ಇದೆ, ಇಲ್ಲಿಂದ ಆಗ ನಾನು ಅವರ ತಮ್ಮದಿರು ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಇಷ್ಟಿಷ್ಟು ಕೂದಲನ್ನ ಕಿತ್ತಾಕಿ ಇದು ಮಾಡೋದೆಲ್ಲ ಮಾಡಿದ್ರು. ಲಾಸ್ಟಲ್ಲಿ ಅವ್ರಿಗೆ ನಾನು ಇರೋದು ಹೇಳಿದೆ, ನೀವೆಲ್ಲ ಮಾಡಿದ್ದೀರಾ, ನನಗೊಂದು ಚಾನ್ಸ್ ಕೊಡಿ ಅಂತಂದೆ. ಏನು ಅಂತ ಕೇಳಿದ್ರು.
ನಿಮ್ಮ ಅಕ್ಕನ ಒಂದು ಸಲ ನಾನು ಡಿವೈನ್ ಕರ್ಕೊಂಡು ಹೋಗ್ತೀನಿ. ನನ್ನ ಸ್ನೇಹಿತ ಹೇಳ್ತಾನೆ, ನಾನು ಹೋದರೆ ಎಲ್ಲ ಕ್ಲಿಯರ್ ಆಗುತ್ತೆ, ಎಲ್ಲ ಗುಣ ಆಗುತ್ತೆ, ನೀನು ಚೆನ್ನಾಗಾಗ್ತೀಯ ಅಂತ ನನಗೆ ಈ ರೀತಿಲಿ ಚಾಲೆಂಜ್ ಮಾಡಿ ಹೇಳಿದೆ. ನಾನು ಹೋಗ್ತೀನಿ, ಒಂದು ಚಾನ್ಸ್ ಕೊಡಿ ಅಂತ. ಅಲ್ಲೇನಾರು ಹೋಗಿ ಹೆಚ್ಚು ಕಡಿಮೆ ಆಯಿತು, ಇಲ್ಲೇನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ನಿಮ್ಮಿಬ್ಬರು ತಲೆ ಇಲ್ಲಿ ಇರಲ್ಲ ಅಂತ ನಾನು ಅವ್ರಿಗೆ ಈ ಮಾತು ಹೇಳಿದೆ. ಆಮೇಲೆ ಅವ್ರು ಭಯಪಟ್ಟು ಆಯಿತು ನೀವು ಎಲ್ಲಾದರೂ ಕರ್ಕೊಂಡು ಹೋಗಿ ಏನಾದರೂ ಆಗಲಿ ಅಂತ ಹೇಳಿ ಅಲ್ಲಿಂದ ಕಳಿಸಿದ್ರು. ಅಲ್ಲಿಂದ ನಾವು ಬರುವಾಗಲೂ ಆ ಡಾಕ್ಟ್ರ್ ಹತ್ರ ನಾವು ಮೆಡಿಸಿನ್ ತೊಗೊಂಡು ಅವ್ರು ಇಲ್ಲ ಇಮ್ಮಿಡಿಯೇಟಾಗಿ ಇದು ಆಪ್ರೇಷನ್ ಮಾಡಲಿಲ್ಲ ಅಂತಂದರೆ ಅಫೆಂಡಿಸ್ ಒಳಗಡೆ ಅದು ಫುಲ್ ಇದಾಗೋಗಿದೆ, ಅದು ಫಸ್ಟ್ ಆಯಿತು ಅಂತಂದರೆ ಅವ್ರು ತೀರೋಗ್ತಾರೆ ಆಗೀಗೆ ಅಂತಂದರು. ನಾವು ಆಗ ಆ ಟೈಮಲ್ಲಿ ಸ್ವಲ್ಪ ನಾನು ದೇವ್ರ ಬಗ್ಗೆ ಸ್ವಲ್ಪ ತಿಳಿದಿದ್ದೆ, ನನ್ನ ಸ್ನೇಹಿತನ ಮುಖಾಂತರದಲ್ಲಿ ಪ್ರೇಯರ್ಗೆ ಹೋಗೋದೆಲ್ಲ ನೋಡಿದ್ನಲ್ಲ, ಆ ಒಂದು ಧೈರ್ಯ, ಆ ಒಂದು ನನಗೆ ಆ ಶಕ್ತಿ ನನಗೆ ಖಂಡಿತವಾಗ್ಲಿ ಇಲ್ಲಿ ಹೋದರೆ ನನ್ನ ಮಿಸ್ಸಸ್ ಗುಣ ಆಗ್ತಾಳೆ. ನನಗಿನ್ನೊಂದು, ಅವಳೇನಾದರೂ ಹೆಚ್ಚು ಕಡಿಮೆ ಆಗಿ ತೀರೋಗ್ಬಿಟ್ರೆ ಅಂಥ ಹುಡುಗಿ ನನಗೆ ಲೈಫಲ್ಲಿ ಇನ್ನೆಲ್ಲೂ ಸಿಕ್ಕಲ್ಲ. ಯಾಕೆಂದರೆ ಒಬ್ಬ ಮೋಸಗಾರನಿಗೆ ಒಂದು ತಪ್ಪು ಮಾಡಿದ್ರೇ ಹೆಣ್ಣುಮಕ್ಳು ಬಿಟ್ಟು ಹೋಗ್ತಾರೆ. ಆದರೆ ನಾನು ಇಷ್ಟೊಂದು ಕೆಟ್ಟವನಾಗಿರುವಾಗ ನನ್ನನ್ನು ಪ್ರೀತಿ ಮಾಡುವಾಗ ನಾನು ದೇವ್ರಿಗೆ ಹೇಳಿದೆ, ದೇವರೇ ನನ್ನನ್ನು ಈ ಭೂಮಿಲಿ ನನ್ನ ತಂದೆ ತಾಯಿ ಇದ್ದಾರೋ, ನನ್ನ ಫ್ರೆಂಡ್ಸು ಸರ್ಕಲ್ ಯಾರು ನನ್ನ ಪ್ರೀತಿ ಮಾಡೋರು ಯಾರೂ ಇಲ್ಲ. ಇವತ್ತು ಈ ಹುಡುಗಿ ಮುಖಾಂತರ ನನಗೆ ಪ್ರೀತಿ ಕೊಟ್ಟು ಈ ಹುಡುಗಿನ ಕಿತ್ಕೊಳ್ತೀಯಾ ಅಂತಂದರೆ ಕತ್ತರಿಸಾಕ್ತೀನಿ. ಈ ರೀತಿಯಲ್ಲಿ ನಾನು ದೇವ್ರ ಹತ್ರ ನಾನು ಮಾತಾಡಿ ನಾನು ಅವ್ರಿಗೆ ಮನಸ್ಸು ನೋವು ಮಾಡೋದು. ಅದಾದಮೇಲೆ ಇಲ್ಲಿ ಬಂದಾಗ ಅಲ್ಲಿಂದ ಹೇಗೋ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಇಲ್ಲಿ ಬಂದು ಇಳಿದು ಒಂದು ದಿನ ಆಯಿತು. ಎರಡನೇ ದಿನ ಅವಳಿಗೆ ಮತ್ತೆ ಪೇನ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಬುಧವಾರ ಬ್ರದರ್ ಅರುಣ್ ದ್ರಾಕ್ಷನ್ ಮತ್ತು ಒಬ್ಬರು ಇದ್ದಾರೆ, ಅವರು ತೀರೋಗಿದ್ದಾರೆ, ಈಗಿಲ್ಲ. ಅವರು ನನ್ನ ಮಿಸ್ಸಸ್ಸಿಗೆ ಪ್ರೇಯರ್ ಮಾಡಿದ್ದು. ಆಗ ಅಫೆಂಡಿಸ್ಸು ಅವಿಗೆ ಬಿಡುಗಡೆ ಆಯಿತು, ಮತ್ತು ಸ್ಪಿರಿಟು ಅವಿಗೆ ಬಿಡುಗಡೆ ಆಯಿತು. ಅದಾದಮೇಲೆ ನನಗೆ ಅದನ್ನು ನೋಡಿದ ಮೇಲೆ ನಾನು ಸಹ ಇಲ್ಲಿಂದ ಹೋಗಿ ನಾನು ಹೇಳಿದೆ, ದೇವರೇ ನನಗೆ ಇದೊಂದು ಉಳಿಸ್ಕೊಟ್ಟಿದ್ಯಾ, ಈ ಪ್ರಪಂಚದಲ್ಲಿ ನನಗೆ ಏನೂ ಬೇಡ ಸ್ವಾಮಿ, ಇವು ಪ್ರೀತಿ, ನಿಮ್ಮ ಪ್ರೀತಿ, ನಾನು ಕೊನೆ ಉಸಿರೋ ತನಕ, ನಾನು ಜೀವ ಇರೋ ತನಕ ನಾನು ನಿಮಗಾಗಿ ಈ ನನ್ನ ಕೆಟ್ಟದನ್ನು ಏನೇನು ನಾನು ಕೆಟ್ಟ ಕೆಲಸ ಮಾಡ್ತಾಯಿದ್ನೋ ಅದನ್ನೆಲ್ಲ ಬಿಟ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಇಲ್ಲಿಯ ತನಕ ಮಧ್ಯದಲ್ಲಿ ನಾನು ಸ್ವಲ್ಪ ಸೋತಿದ್ದೀನಿ, ಇಲ್ಲ ಅಂತಿಲ್ಲ, ಮಧ್ಯದಲ್ಲಿ ಸೋತೀನಿ. ಆದರೂ ನನ್ನ ದೇವರು ಯಾವುದೇ ಕಾರಣಕ್ಕೆ ಅದರಲ್ಲಿ ಆಳವಾಗಿ ಮತ್ತೆ ನಾನು ಯಾವ ರೀತಿ ಡೆಪ್ತಾಗಿ ಆ ರೀತಿ ನಾನು ಬಿಡಲಿಲ್ಲ. ಇವತ್ತು ನಾವು ಸಾಕ್ಷಿಯಾಗಿ ಇರಬೇಕು, ಇವತ್ತು ನಾನು ಜೀವಂತವಾಗಿರಬೇಕು ಅಂದರೆ ಅದು ದೇವರ ಕರುಣೆ, ಆ ದೇವರ ಕೃಪೆ. ನನಗೂ ಸಹ ಆ ರೀತಿ ಒಂದು ಗುಣ ಆಯಿತು. ಮತ್ತು ನನಗೂ 2007ರಲ್ಲಿ ಥೈರಾಯ್ಡ್ ಬಂತು ನನಗೆ. ಆ ಥೈರಾಯ್ಡ್ ಬಂದಾಗ ನನಗೆ ಒಂಥರ ಈ ಕೋತಿಗಳು ಇಲ್ಲಿ ಇಟ್ಕೊಳ್ತಲ್ಲ ಆ ರೀತಿಯಲ್ಲಿ ನನಗೆ ಇಲ್ಲಿ ಇಷ್ಟಪ್ಪ ಆಗಿಬಿಟ್ಟಿತ್ತು. ಆಗ ಮರಿರಾಜ್ ಬರೆದರಿದ್ದರು, ಅದೇನಂತ ಗೊತ್ತಿರಲಿಲ್ಲ, ನನಗೆ ಫುಲ್ ನಿದ್ರೆ ಸುಸ್ತು ಒಂದು ರೀತಿಯಲ್ಲಿ ಇದಾಗ್ತಾಯಿತ್ತು. ನಾನು 40 ಡೇಸ್ ಫಾಸ್ಟಿಂಗ್ ಆಗಿ ನಾನು ಇಲ್ಲಿ ಬಂದಿದ್ದೆ. ಫಾಸ್ಟಿಂಗ್ ಮಾಡಬೇಡಮ್ಮ. ಆಗ ನನಗೆ ಮಗು ಹುಟ್ಟಿತ್ತು, ಒಂದೇ ಒಂದು ಇಮಾನ್ಯುಯಲ್ ಅಂತ ಮಗು ಇತ್ತು, 1 ವರ್ಷ ಮಗು ಅಷ್ಟೇ. ಬೇಡ ಫ್ರಾನ್ಸಿಸ್, ಮಗು ಇದ್ದಾರೆ ಅಂತ. ನಾನಿಲ್ಲ ಪರವಾಗಿ, ನಾನು ಸತ್ರೂ ಪರವಾಗಿಲ್ಲ ಬ್ರದರ್, ನನ್ನ ಲೈಫಲ್ಲೂ ನಾನು 40 ಡೇಸ್ ಅನ್ನೋದು ನಾನು ಮಾಡಿಲ್ಲ, ಇದೊಂದು ಸಲ ನನಗೆ ಅವಕಾಶ ಕೊಡಿದಾಗ ಆಗ ನನಗೆ ಅವರು ಪ್ರೇಯರ್ ಮಾಡಿ ನನಗೆ ಆ ಅವಕಾಶನ ನನಗೆ ಕೊಡಿಸ್ಕೊಟ್ರು. ಆಗ ನನಗೆ ಆ ಥೈರಾಯ್ಡ್ ಅಂತ ಗೊತ್ತಿಲ್ಲ. ಅದಾದಮೇಲೆ ನನಗೆ ಈ ಬರ್ತಾ ನನಗೆ ಊದ್ತಾಯಿತ್ತು. ಅದಾದಮೇಲೆ 2008ರಲ್ಲಿ ಮತ್ತೆ ತಿರ್ಗಾ ನಾನು ರಿಟರ್ನ್ ಬಂದಾಗ ದಪ್ಪ ಆಗಿದೆ. ಆಗ ಇನ್ನೂ ಹೀಲಿಂಗ್ ಪ್ರೇಯರಲ್ಲಿ ಅವ್ರು ನನಗೆ ಪ್ರೇಯರ್ ಮಾಡಿದ್ರು. ಆ ಪ್ರೇಯರ್ ಮಾಡಿ ಆದಮೇಲೆ ತಿರ್ಗಾ ಸ್ಟೇಜಲ್ಲಿದ್ದಾಗ ಒಬ್ಬರಿಗೆ ಥೈರಾಯ್ಡು ಹೊಟ್ಟೆ ಒಳಗೆ ಮತ್ತು ಈ ಗಂಟ್ಲಲ್ಲಿರೋ ಅವರು ಪ್ರೇಯರ್ ಅದು ಹೇಳಿ ಆದಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಒಂದು 20 ನಿಮಿಷ ಬಿಟ್ಟು ಇಲ್ಲಿ ನೋಡಿದಾಗ ಈ ರೀತಿಲಿ ಗಟ್ಟಿಯಾಗಿದ್ದು ಇಷ್ಟಪ್ಪ ಇದ್ದಿದ್ದು ಒಂದು ರೀತಿಲಿ ಬನ್ ಮುಕ್ಕಿದ್ರೆ ಹೇಗಾಗುತ್ತೆ ಆ ರೀತಿಲಿ ರೀತಿಲಿ ಆಗಿಬಿಟ್ಟಿದೆ. ಆ ರೀತಿಲಿ ಆ ದೇವರು ನನಗೆ ಆ ಥೈರಾಯ್ಡಿಂದನೂ ಸೌಖ್ಯ ಕೊಟ್ಟರು. ಭಾಳ ಸಾಲದಲ್ಲಿದ್ದೋ, ಭಾಳ ಕಷ್ಟದಲ್ಲಿದ್ದೋ, ಇವತ್ತು ದೇವರು ಎಷ್ಟೋ ಸಾಲಗಳಿಂದ ನಮಗೆ ಬಿಡುಗಡೆ ಕೊಟ್ಟು ನಮಗೆ ದೇವರು ಉನ್ನತವಾಗಿ 3 ಮಕ್ಕಳು ಕೊಟ್ಟಿದ್ದಾರೆ. ನನ್ನ ಮಗನ ಹೆಸರು ಇಮಾನ್ಯುಯಲ್, ನನ್ನ ಮಗಳ ಹೆಸರು ಮೃದುಲಾ ಮೆರ್ಲಿನ್, ನನ್ನ 3ನೇ ಮಗನ ಹೆಸರು ಡಾನಿಯಲ್. ಆದರೆ ಇವತ್ತು ಎಲ್ಲ ಸಾಲದಿಂದ ಬಿಡುಗಡೆ ಕೊಟ್ಟು ನನ್ನ ದೇವರು ನನ್ನ ಮಿಸ್ಸಸ್ನ ಇಲ್ಲಿಂದ ಕತ್ತರಿಗೆ ಕರ್ಕೊಂಡೋದ್ರು. ಆ ಕತ್ತರಲ್ಲಿ ಅಲ್ಲಿ ಆ ಕೆಲಸಕ್ಕೆ ಹೋಗಿ ಎಷ್ಟೋ ಒಂದು ಸಾಲು ಆಗಿ ಇವತ್ತು ದೇವರಿಗೆ ನಾವು ಸಾಕ್ಷಿಯಾಗಿದ್ದೀವಿ. ಇವತ್ತು ನಾವು ಬದುಕಿರೋದು ಆ ದೇವರ ಪ್ರೀತಿಯಿಂದನೇ, ಆ ದೇವರ ಕರುಣೆಯಿಂದನೇ ನಾವು ಬದುಕಿದ್ವಿ. ಈ ಸಾಕ್ಷಿ ನಾನು ಎಲ್ಲೂ ಹೇಳಿರಲಿಲ್ಲ. ಆದರೆ ಇವತ್ತು ಈ ಒಂದು ಮಟ್ಟಿಗೆ ದೇವರು ನನ್ನನ್ನು ಕರ್ಕೊಂಡು ಬಂದು ಈ ಒಂದು ಸಾಕ್ಷಿನ ನನಗೆ ಕೊಡಿಸಿದ್ದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ಇನ್ನು ಬದುಕಿದ್ರು ನಾನು ದೇವರಿಗಾಗಿ ಬದುಕ್ತೀನಿ, ಸತ್ರೂ ನಾನು ಅವ್ರಿಗಾಗಿ ಸಾಯ್ತೀನಿ.